ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮೋಘ ಕೃಷ್ಣ ಅಂತ. ನಾನು ಡ್ರಾಮಾ ಜೂನಿಯರ್ ಸೀಸನ್ 2 ನಲ್ಲಿ ಆಕ್ಟ್ ಮಾಡಿದ್ದೆ ಅಂಡ್ ಉಗೆ ಉಗೆ ಮಾದೇಶ್ವರದಲ್ಲಿ ಮುಖ್ಯ ಪಾತ್ರ, ಮರಿದೇವರ ಪಾತ್ರ ಹಾಗೂ ಇನ್ನು ಹಲವಾರು ಪಾತ್ರ ಮಾಡಿದ್ದೆ. ಇವತ್ತು ಸಂಕೀರ್ತನ ಪಿಕ್ಚರ್ ಗೆ ಬಂದು ನೋಡಿದ್ದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಒಬ್ಬ ಕಲಾವಿದನಾಗಿ ಕಲಾವಿದರು ಕಷ್ಟಪಟ್ಟು ಇಷ್ಟು ಒಳ್ಳೆ ನಮ್ಮ ದಾಸ ಸಾಹಿತ್ಯವನ್ನ ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹೇಗೆ ಉತ್ತುಂಗದಲ್ಲಿತ್ತು ಅನ್ನೋದನ್ನ ತಂದು ಕಣ್ಮುಂದೆ ಕಟ್ಟೋ ಹಾಗೆ ತೋರಿಸಿದ್ದಾರೆ. ಅದು ಅಲ್ಲದೆ ನಾನು ಸಂಗೀತವನ್ನು ಕಲಿತಾ ಇರೋದ್ರಿಂದ ಎಲ್ಲ ಕೀರ್ತನೆಗಳನ್ನ ಹಾಡಿ ಗೊತ್ತಿತ್ತು. ಅದರ ಸನ್ನಿವೇಶವನ್ನ ಇವತ್ತು ಕಣ್ಣಾರೆ ನೋಡಿ ತುಂಬಾ ಸಂತೋಷ ಆಯ್ತು. ಪ್ರತಿಯೊಂದು ಪಾತ್ರದಲ್ಲೂ ಎಲ್ಲರೂ ಆ ಪಾತ್ರದಲ್ಲಿ ಇಳಿದು ಅದನ್ನ ತುಂಬಾ ಚೆನ್ನಾಗಿ ಪಕ್ವವಾಗಿ ಮಾಡಿದ್ದಾರೆ ಪಾತ್ರವನ್ನ. ಯಾವ ಒಂದು ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಈಗಿನ ಕಾಲದವರು ಈ ಹೊಡೆದಾಟ ಬಡದಾಟ ಪಿಕ್ಚರಿನ ಮಧ್ಯದಲ್ಲಿ ಇಂತ ಒಂದು ತುಂಬಾ ಅತ್ಯುನ್ನತವಾದ ಪಿಕ್ಚರ್ ಬಂದು ಎಲ್ಲಾರು ಯಂಗ್ಸ್ಟರ್ಸ್ ಮೇನ್ ಆಗಿ ನಮ್ಮಂತ ಯಂಗ್ಸ್ಟರ್ಸ್ ಬಂದು ನೋಡಿದ್ರೆ ಇನ್ನು ಅವರಿಗೆ ನಮ್ಮ ಕನ್ನಡದ ಇತಿಹಾಸ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಳ್ಬಹುದು. ಅದರಿಂದ ಎಲ್ಲಾರು ಬಂದು ನೋಡಿ ಅಂತ ಐ ಹೈಲಿ ರೆಕಮೆಂಡ್, ಎಲ್ಲಾರು ಬಂದು ಸಂಕೀರ್ತನೆ ಪಿಕ್ಚರ್ ನ ನೋಡಿ ಅಂತ. ಥ್ಯಾಂಕ್ ಯು. ನಮಸ್ತೆ. ಆಕ್ಚುಲಿ ನಾವು ಸುಮಾರು ಸಮಯದಿಂದ ಈ ತರ ಒಂದು ಚಿತ್ರಕ್ಕಾಗಿ ಕಾಯ್ತಾ ಇದ್ವಿ ಅಂತ ಅನ್ಸುತ್ತೆ. ಸಾಕಷ್ಟು ಕಳೆದು ಹೋಗಿದೀವಿ ನಾವು ಈಗಿನ ಸಮಾಜದಲ್ಲಿ. ತುಂಬಾ ಪಿಕ್ಚರ್ಗಳು ಬರ್ತಾ ಇದೆ. ಆ ಪಿಕ್ಚರ್ ಮಧ್ಯದಲ್ಲಿ ಯಾವ್ದು ನಮ್ತನ ಅನ್ನೋದೇ ಇಲ್ಲ ಅನ್ನೋತ ಆಗೋಗಿದೆ. ಹಾಗಾಗಿ ಈ ಚಿತ್ರದಲ್ಲಿ ನಮ್ಗೆ ಸನ್ನಿವೇಶ ಒಂದೇ ಅಲ್ಲ, ಇದ್ರಲ್ಲಿ ಬರುವಂತ ಸಂಕೀರ್ತನೆಗಳು ಹೆಸರಿಗೆ ತಕ್ಕಂತೆ ಚಿತ್ರನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಜೀವ ತುಂಬಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮಗ್ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರೋ ತರ ಅನಿಸ್ತಾ ಇದೆ. ಯಾಕಂದ್ರೆ ಪಾತ್ರಗಳಲ್ಲಿ ನಾವು ಇಳಿದು ಹೋಗಿದ್ವಿ, ಒಂದೊಂದ್ ಪಾತ್ರನು ಜೀವಿಸಿದ್ವಿ ಅಂತ ಅನ್ಸುತ್ತೆ. ಸಾಕಷ್ಟು ಹಾಡುಗಳನ್ನ ಕೇಳಿದೀವಿ, ಹಾಡಿದೀವಿ ಕೂಡ. ಆದ್ರೆ ಇಲ್ಲಿ ಬರ್ತಾ ಇದ್ದಂತ ಸನ್ನಿವೇಶಗಳನ್ನ ನೋಡಿ, ಓ ಈ ಪಾತ್ರ ನಂದು, ಈ ಪಾತ್ರ ನಾನ್ ಮಾಡಿದೀನೇನೋ, ಅಥವಾ ಈ ಪಾತ್ರದಲ್ಲಿ ನಾನು ಇದೀನೇನೋ, ವಾಸ್ತವವಾಗಿ ಇದೀನಿ ಅನ್ನೋ ತರ ನನ್ಗೆ ಭಾಸ ಆಗ್ತಾ ಇತ್ತು. ಸೊ ಬಹಳ ಚೆನ್ನಾಗಿ ಬಂದಿದೆ. ಅಂಡ್ ಈಗಿನ ಯಂಗ್ಸ್ಟರ್ಸ್, ನಾನು ಇವತ್ತು ಪಿಕ್ಚರ್ ಹಾಲ್ ಅಲ್ಲಿ ನೋಡಿದೆ, ಆಕ್ಚುಲಿ ಥಿಯೇಟರ್ ಅಲ್ಲಿ ಬಹಳ ಜನ ಹುಡುಗರು ಬಂದು ಈ ಮೂವಿನ ನೋಡಿದ್ದಾರೆ. ಇದು ಬೇಕು, ಈಗಿನ ಸಮಾಜದಲ್ಲಿ ಇದು ಬೇಕು. ನಾವ್ ಈ ಲೆಗಸಿನ ನಾವು ತಗೊಂಡು ಹೋಗ್ಲೇಬೇಕಾದ ಪರಿಸ್ಥಿತಿ ಇದೆ. ಯಾಕಂದ್ರೆ ತುಂಬಾ ಕಳ್ದು ಹೋಗಿದೀವಿ. ಪಾಶ್ಚಿಮಾತ್ಯದ ಬಗ್ಗೆ ಜನಗಳು ನೋಡಿ ನೋಡಿ ನಾವೆಲ್ಲೋ ಕಳ್ದು ಹೋಗಿದೀವಿ. ಸೊ ನಾವು ಮತ್ತೆ ನಮ್ಮ ತನಾನ ನಾವು ಉಳಿಸ್ಕೊಳ್ಬೇಕು ಅನ್ನೋಂಗಿದ್ರೆ ಈ ತರ ಮೂವೀಸ್ ಹೆಚ್ಚೆಚ್ಚು ಬರ್ಬೇಕು, ಹೆಚ್ಚೆಚ್ಚು ಜನ ಇದ್ರನ್ನ ವೀಕ್ಷಣೆ ಮಾಡ್ಬೇಕು. ಹಾಗೆ ಯಂಗ್ಸ್ಟರ್ಸ್ ಇದ್ರಲ್ಲಿ ತಮ್ಮನ್ನ ತಾವು ಏನೋ ತೊಡಗಿಸ್ಕೊಳ್ಬೇಕು. ಸೊ ಬಹಳ ಚೆನ್ನಾಗಿದೆ. ಇನ್ನು ಹೆಚ್ಚು ಇದಕ್ಕೆ ರಿವ್ಯೂಸ್ ಬರ್ಲಿ, ಹೆಚ್ಚು ಯಶಸ್ವಿಯಾಗಿ ಇದು ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇದೇ ತರ ನಮ್ಮ ಏನು ಲೆಗಸಿನ ತಗೊಂಡ್ ಹೋಗೋ ಅಂತ ಇನ್ನು ಹೆಚ್ಚೆಚ್ಚು ಮೂವೀಸ್ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.